ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ನಮಃ. ನಾಳೆ ಗುರುವಾರ ಏಕಾದಶಿ, ಶುಕ್ಲ ಪಕ್ಷದ ಮೋಹಿನಿ ಏಕಾದಶಿ ನಾಳೆ ಅಂತಂದರೆ ಗುರುವಾರ 8ನೇ ತಾರೀಕು ಆಗಿರುತ್ತೆ. ಏಕಾದಶಿ ದಿನ ಯಾವ ರೀತಿ ಉಪವಾಸ ಮಾಡಬೇಕು, ಯಾವ ರೀತಿ ರಾಯರಿಗೆ ಪೂಜೆನ ಮಾಡಬೇಕು ಅಂತ ಒಂದಿಬ್ಬರು ಕೇಳಿದ್ದಾರೆ. ನಾನು ಯಾವ ರೀತಿ ರಾಯರಿಗೆ ಪೂಜೆ ಮತ್ತು ವ್ರತನ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಏಕಾದಶಿ ಅಂತಂದರೆ ಒಂದು ದಿನದ ಪೂಜೆ, ಒಂದು ದಿನದ ವ್ರತ ಅಲ್ಲ, ಸತತವಾಗಿ ನಾವು 3 ದಿನಗಳ ಕಾಲ ಮಾಡಬೇಕಾಗುತ್ತೆ. ಬುಧವಾರ ದಶಮಿ, ಗುರುವಾರ ಏಕಾದಶಿ, ಶುಕ್ರವಾರ ದ್ವಾದಶಿ ಇರುತ್ತೆ. ಅಂದರೆ ಮೇ ತಿಂಗಳಲ್ಲಿ ಬಂದಿರುವಂತಹ ಏಕಾದಶಿ. ಏಕಾದಶಿ ದಿನ ರಾಯರಿಗೆ ಪೂಜೆ ಮಾಡ್ಕೊಳ್ಳೋದು ಯಾವ ರೀತಿ ಅಂತಂದರೆ, ಬೆಳಗಿನ ಜಾವ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ರಾಯರ ಫೋಟೋ, ಬೃಂದಾವನ ವಿಗ್ರಹ ಎಲ್ಲನೂ ಕ್ಲೀನ್ ಮಾಡಿಕೊಂಡು, ಏಕಾದಶಿ ಆಗಿರೋದ್ರಿಂದ ರಾಯರ ಫೋಟೋಗೆ ಹೂವಿಂದ ಅಲಂಕಾರ ಮಾಡೋದು, ನೈವೇದ್ಯ ಇಡೋದು ಮಾಡಬಾರ್ದು. ರಾಯರ ಫೋಟೋಗೆ ಬರೀ ತುಳಸಿ ನಾರ ಹಾಕಿ ರಾಯರ ಫೋಟೋ ಮುಂದೆ 2 ತುಪ್ಪದ ದೀಪನ ಇಟ್ಟು ನಾವು ಪೂಜೆಗೆ ರೆಡಿ ಮಾಡ್ಕೋಬೇಕು. ಪೂಜೆ ಮಾಡೋಕ್ಕಿಂತ ಮುಂಚೆ ಫಸ್ಟು ಮನೆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಗಣೇಶ ದೇವರಲ್ಲೂ ಸಹ ಪ್ರಾರ್ಥನೆ ಮಾಡಿಕೊಂಡು ರಾಯರಿಗೆ ನಾವು ಈ ರೀತಿ ವ್ರತನ ಮಾಡ್ತಾ ಇದ್ದೀವಿ, ವ್ರತಗೆ ಯಾವ ರೀತಿ ಅಡೆತಡೆ ಆಗಬಾರ್ದು ಅಂತ ರಾಯರು, ಮನೆ ದೇವರು ಮತ್ತು ಗಣೇಶ ದೇವ್ರ ಹತ್ರ ಕೇಳಿಕೊಂಡು ಆಮೇಲೆ ನಾವು ರಾಯರಿಗೆ ಪೂಜೆನ ಮಾಡಬೇಕು. ಪೂಜೆ ಮಾಡಬೇಕಾದ್ರೆ ಯಾವ ಟೈಮಿಂಗ್ಸಲ್ಲಿ ಪೂಜೆ ಮಾಡಬೇಕು ಅಂತಂದರೆ, ಬೆಳಗಿನ ಜಾವ 4:10ರಿಂದ 4:30 ಪೂಜೆನ ಮಾಡಿ ಮುಗಿಸ್ಕೋಬೇಕಾಗುತ್ತೆ. ರಾಯರ ಮೂಲ ಮಂತ್ರ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿ ಯಾವ ಕಾರ್ಯಕ್ಕೋಸ್ಕರ ರಾಯರಿಗೆ ಏಕಾದಶಿ ವ್ರತನ ಮಾಡ್ತಾ ಇದ್ದೀರಾ ಅದನ್ನು ರಾಯರ ಹತ್ರ ಕೇಳಿಕೊಂಡು ಪೂಜೆನ ಮಾಡಬೇಕಾಗುತ್ತೆ. ಉಪವಾಸನ ಯಾವ ರೀತಿ ಮಾಡೋದು ಅಂತಂದರೆ, ಏಕಾದಶಿ ದಿನ ಪೂರ್ತಿ ಉಪವಾಸನ ಮಾಡಬೇಕಾಗುತ್ತೆ. ದಶಮಿ ಸಂಜೆ ನಾವು ಊಟ ಮಾಡಿದರೆ ಇನ್ನು ದ್ವಾದಶಿ ಬೆಳಿಗ್ಗೆನೇ ನಾವು ಉಪವಾಸನ ಬಿಡಬೇಕಾಗುತ್ತೆ. ಏಕಾದಶಿ ದಿನ ಪೂರ್ತಿ ಉಪವಾಸನ ಮಾಡೋದು ಯಾವ ರೀತಿ ಅಂತಂದರೆ, ನಿರ್ಜಲ ಉಪವಾಸನ ಮಾಡಬೇಕಾಗುತ್ತೆ. ಶಕ್ತಿ ಇರೋವಂಥವ್ರು ನಿರ್ಜಲ ಉಪವಾಸನ ಮಾಡ್ಬೋದು. ನಿರ್ಜಲ ಉಪವಾಸ ಅಂತಂದರೆ ಒಂದು ಲೋಟ ನೀರನ್ನು ಕುಡಿದೇ ಉಪವಾಸ ಮಾಡೋದನ್ನ ನಿರ್ಜಲ ಉಪವಾಸ ಅಂತ ಕರೀತಾರೆ. ಆರೋಗ್ಯ ಸಮಸ್ಯೆ ಇರೋವಂಥವ್ರು ಹಾಲು, ಹಣ್ಣು, ನೀರು, ಮುದ್ದೆ, ಚಪಾತಿ, ರೊಟ್ಟಿ ಈ ಥರ ತಿಂದು ಉಪವಾಸನ ಮಾಡಬಹುದು. ಏಕಾದಶಿ ದಿನ ಅನ್ನ ತಿನ್ನಬಾರ್ದು. ಹಾಗೆಯೇ ಮನೆಯಲ್ಲಿ 3 ದಿನಗಳ ಕಾಲ ನಾನ್ ವೆಜ್ನ ಮಾಡಬಾರ್ದು, ತಿನ್ನಲೂಬಾರ್ದು. ಈ ರೀತಿ ಏಕಾದಶಿ ದಿನ ಉಪವಾಸನ ಮಾಡಬೇಕಾಗುತ್ತೆ. ಗುರುವಾರ ಫುಲ್ ಉಪವಾಸ ಮಾಡಾದ್ಮೇಲೆ ಶುಕ್ರವಾರ ರಾಯರಿಗೆ ಪೂಜೆನ ಮಾಡಿ ಮತ್ತೆ ಉಪವಾಸನ ಬಿಡಬೇಕಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.